ಬಾಬಾ ಹೇಳ್ತಿದ್ದಾರೆ 1-8-22 ಇದೇನು ಬಾಬಾ ಅವರು ಮಧುರವಾಗಿ ಆಗಬೇಕು ಅಂತ ಹೇಳ್ತಿದ್ದಾರೆ. ನೀವು ಎಷ್ಟು ಮಧುರವಾಗಿ ಆಗಬೇಕು ಅಂದರೆ ಒಂದು ಕ್ಷೀರಖಂಡ ಥರ ಆಗಬೇಕು. ಬಾಬಾ ಅವರು ಏನೆಲ್ಲ ನಿಮಗೆ ಹೇಳ್ತಾ ಇದ್ದಾರೋ ಅದನ್ನು ಧಾರಣ ಮಾಡಿ. ಯಾವಾಗಲೂ ನೀವು ಏನಾಗಬಾರ್ದು, ಉಪ್ಪು ನೀರು ಆಗಬಾರ್ದು. ಮತ್ತು ಪ್ರಶ್ನೆ ಕೇಳ್ತಿದ್ದಾರೆ ಬಾಬಾ ಅವರು, ಯಾವ ಮಹಾಮಂತ್ರ ವಿಶ್ವ ಮಹಾರಾಜ ತಿಲಕವನ್ನು ಕೊಡಿಸುತ್ತೆ ಅಂತ. ಯಾವ ಮಹಾಮಂತ್ರದಿಂದ? ಅಂದರೆ ಬಾಬಾ ಅವರು ಹೇಳ್ತಿದ್ದಾರೆ, ತಂದೆಯನ್ನು ನೆನಪು ಮಾಡಿ ಮತ್ತು ವಾರಸತ್ವವನ್ನು ನೆನಪು ಮಾಡಿ. ಈ ಎರಡು ಸ್ಮೃತಿ ಇದ್ದರೆ ನೀವೇನು ಪಡ್ಕೊತೀರಾ? ವಿಶ್ವ ಮಹಾರಾಜನ ತಿಲಕವನ್ನು ಪಡ್ಕೊತೀರಾ ಅಂತ ಬಾಬಾ ಅವರು ಹೇಳ್ತಿದ್ದಾರೆ. ಮತ್ತು ನೀವು ಗೃಹಸ್ಥದಲ್ಲಿ ಇರಬೇಕು. ಹೇಗಿರಬೇಕು ಅಂದರೆ ಕಮಲ ಪುಷ್ಪ ಸಮಾನವಾಗಿ ಇರಬೇಕು, ಪವಿತ್ರವಾಗಿ ಅಂತ ಬಾಬಾ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ, ಎಂಥವರ ದೃಷ್ಟಿಯಿಂದ ಸೃಷ್ಟಿ ಅಂತ ಹೇಳ್ತಾರಲ್ಲ, ಎಂತಹ ದೃಷ್ಟಿ ಇದ್ದರೆ ಅಂತಹ ಸೃಷ್ಟಿ ಅಂತ ಹೇಳ್ತಾರಲ್ಲ ಬಾಬಾ ಮಾಮೂಲಾಗಿ. ಅಂದರೆ ಏನು ಅರ್ಥ ಆದದ್ದು ಅಂತ ಹೇಳ್ತಾರೆ ಬಾಬಾ. ಯಾಕೆ ಆ ಥರ ಹೇಳಿದ್ದಾರೆ? ಬಾಬಾ ಹೇಳ್ತಾರೆ, ಈಗ ಪ್ರಪಂಚದಲ್ಲಿ ಎಲ್ಲರೂ ಪತಿತರು. ಅವರು ದೇವತರನ್ನು ಸಹ ಏನು ಮಾಡಿದ್ದಾರೆ? ಪತಿತರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಶಿವಬಾಬಾನು ಸಹ ಪತಿತರನ್ನು ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಅವರ ದೃಷ್ಟಿ ಹೇಗಿರ್ತದೋ ಅನ್ಯರನ್ನು ಅದೇ ದೃಷ್ಟಿಯಿಂದ ನೋಡ್ತಾರೆ. ಅವಾಗ ಏನಾಗುತ್ತೆ, ಅವರು ಸಹ ಅದೇ ದೃಷ್ಟಿ ಥರ ಆಗಿಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಹಾಡು ಮುಖ ನೋಡ್ಕೊ ಪ್ರಾಣಿ. ಬಾಬಾ ಹೇಳ್ತೀರಿ, ಹಾಡು ಕೇಳಿದ್ರಲ್ಲ ನೀವು, ಏನು ಅರ್ಥ ಇದು? ಮುಖ ನೋಡ್ಕೊ ಪ್ರಾಣಿ ಅಂತ ಕೇಳಿದ್ರಲ್ಲ, ಏನಂಗಂದ್ರಿ ಅಂತ ಬಾಬಾ ಹೇಳ್ತಾರೆ. ಏನು? ನೀವು ಎಷ್ಟು ಪಾಪ ಮಾಡಿದಿರಿ, ಎಷ್ಟು ಪುಣ್ಯ ಮಾಡಿದಿರಿ ಚೆಕ್ ಮಾಡ್ಕೊಳ್ಳಿ. ಇದು ಎಂಥ ಪ್ರಪಂಚ ಇದು? ಯಾಕೆ ಅರ್ಥ ಬಾಬಾ ಹೇಳಿದ್ದಾರೆ ಅಂದರೆ, ಈ ಪ್ರಪಂಚ ಎಂಥದ್ದು? ಪತಿತ ಪ್ರಪಂಚ. ಇರೋದೇ ಪತಿತ ಪ್ರಪಂಚ, ಪಾಪಾತ್ಮನ ಪ್ರಪಂಚ. ಸತ್ಯಯುಗದಲ್ಲಿ ಪುಣ್ಯಾತ್ಮರು ಇರ್ತಾರೆ, ಅಲ್ಲಿ ಪಾಪಾತ್ಮರು ಇರೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಹುಲಿ, ಹಾವು, ಹಸು ಎರಡೂ ಸಹ ಒಂದೇ ನದಿಯಲ್ಲಿ ನೀರು ಬಿಡ್ತಾರೆ. ಈಗ ಇಲ್ಲಿ ಹುಲಿ ಇದ್ದರೆ ಹಸುವಲ್ಲಿ ಹೋಗುತ್ತಾ ತಿಂದಾಗ್ಬಿಡುತ್ತೆ. ಅಲ್ಲಿ ಆ ರೀತಿ ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಮತ್ತೆ ಇಂಥ ಪ್ರಪಂಚದಲ್ಲಿ ನೀವು ಹೇಗಿರಬೇಕು ಅಂದರೆ ಕ್ಷೀರಖಂಡ ಥರ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವು ತಿಳ್ಕೊಂಡಿದ್ದೀರಿ ಏನಂತ, ನಾವೇ ದೇವತೆಗಳಾಗಿದ್ದೀವಿ ಅನ್ನಿಸ್ತಾ ಇದೆಯಾ? ಯಾಕಂದರೆ ನಾನು ಆತ್ಮ ಅಂದ್ಕೊಂಡಿದ್ದ ತಕ್ಷಣ ನಾನು ದೇವತೆ ಆಗಿದ್ದೆ ಅಂತ ಆ ಚಿತ್ರ ನಿಮ್ಮ ಕಣ್ಣಲ್ಲಿ ಬರ್ತಾ ಇರ್ತದೆ. ಸ್ವಲ್ಪ ನೋಡ್ಕೊಳ್ಳಿ. ಯಾಕೆಂದರೆ ನಾನು ಈ ಥರ ದೇವತೆ ಆಗಿದ್ದೆ, ಆದ್ದರಿಂದ ಸತ್ಯಯುಗದಲ್ಲಿ ತ್ರೇತಾಯುಗದಲ್ಲಿ ದೇವತೆ ಆಗಿದ್ದೆ. ಪೂಜ್ಯ ಸ್ವರೂಪದಲ್ಲಿ ನನ್ನ ಪೂಜೆ ನಡೀತಾ, ಎಲ್ಲರೂ ಪೂಜೆ ಮಾಡ್ತಾರೆ. ಕೆಲವನ್ನೆಲ್ಲ ನೋಡಿ, ಎಲ್ಲ ಭಕ್ತರೆಲ್ಲ ಕೂಗ್ತಾ ಇದ್ದಾರೆ, ಕರಿತಾ ಇದ್ದಾರೆ, ಅವರೆಲ್ಲ ಇಚ್ಛೆಗಳನ್ನು ಹೇಳ್ತಾ ಇದ್ದಾರೆ. ನಾನು ದೇವಸ್ಥಾನದಲ್ಲಿ ಮೂರ್ತಿ ಭಿನ್ನ ಭಿನ್ನ ರೂಪದಲ್ಲಿ ಕರಿತಾ ಇದ್ದಾರೆ. ಅದಕ್ಕೆ ಬಾಬಾ ಅವರು ಹೇಳ್ತಿದ್ದಾರೆ, ನೀವು ಪೂಜ್ಯಾತ್ಮ ಪುಣ್ಯಾತ್ಮ ಆಗಿದ್ದೆ. ಇದೆಲ್ಲ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದೆ ಅಂತ ಹೇಳ್ತಾರೆ ಬಾಬಾ. ಈ ಭಾರತ ದೇಶ ಪುಣ್ಯಾತ್ಮ ಆಗಿತ್ತು. ಭಾರತ ದೇಶನೇ ಹೆಂಗಿತ್ತು? ಪುಣ್ಯಾತ್ಮಗಾಗಿತ್ತು ಅಂತ ಭಾರತ ದೇಶದ ಹೋಗಿದ್ದಾರೆ. ಇಂಥ ಪ್ರಪಂಚದಲ್ಲಿ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೀರಿ. ಅಂಥ ಪುಣ್ಯ ಭಾರತ ದೇಶ ಇದು ಅಂತ ಭಾರತ ದೇಶ ಹೋಗಿದ್ದಾರೆ ಬಾಬಾ. ಈ ಸನ್ಯಾಸಿಗಳಿದ್ದಾರೆ, ಸನ್ಯಾಸರು ಎಂಥವರು ಅಂದರೆ ಅವರು ಹದ್ದುಲ್ಲಿ ಮಾತ್ರ ಸನ್ಯಾಸ ಮಾಡ್ತಾರೆ. ಇಲ್ಲ, ಹಂಗೇನಿಲ್ಲ ಬಾಬಾ ಅವರು. ಇನ್ನೊಂದು ಹೊಸ ಪಾಯಿಂಟ್ ಇದೆ, ಹೊಸ ಇದನ್ನು ಮುಂಚೆನೇ ಹೇಳಿದ್ದಾರೆ. ನೀವು ಬೇಹದ್ದು ಸನ್ಯಾಸ ಅಂದರೆ ಏನು? ನೀವು ಈ ಶರೀರ
ಸೂಕ್ಷ್ಮ ಶರೀರ ಈ ಪಂಚತತ್ವಗಳು ಪೂರ್ತಿ ಬಿಟ್ಟು ಹೋಗ್ತೀರ ಎಲ್ಲಿಗೆ? ಪರಂಧಾಮಕ್ಕೆ. ಇದೆಲ್ಲ ಇದು ಬೇಹದ್ದಲ್ಲಿ ನೀವು ಸನ್ಯಾಸ ಮಾಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತೀವಿ. ನಾವು ಬೇಹದ ಸನ್ಯಾಸಿಗಳು ಅಂದರೆ ನೀವು ಕರ್ಮ ಸನ್ಯಾಸಿ ಮಾಡೋರಲ್ಲ. ನೀವು ಕರ್ಮ ಇಲ್ಲದೆ ಒಂದು ಸೆಕೆಂಡ್ ಇರೋಕ್ಕಾಗಲ್ಲ. ಅವರೆಲ್ಲ ಬಿಟ್ಬಿಟ್ಟು ತಪಸ್ಸು ಮಾಡ್ತಾರೆ. ನಾವು ಕರ್ಮ ಮಾಡ್ತಾನೂ ತಪಸ್ಸು ಮಾಡಬೇಕು ಅಂತ ಬಾಬಾ. ನಾವು ಬ್ರಹ್ಮಮುಖ ವಂಶಾವಳಿ, ಇನ್ನೊಂದು 2 ಇನ್ಯಾವ ಮುಖ ವಂಶಾವಳಿ? ಈಶ್ವರೀಯ ವಂಶಾವಳಿ. ಎರಡೂ ಇದೀವಿ ಈಗ. ನಾವು ಸಾಕಾರದಲ್ಲಿ ಬ್ರಹ್ಮಮುಖ ವಂಶಾವಳಿ, ನಿರಾಕಾರದಲ್ಲಿ ಈಶ್ವರೀಯ ವಂಶಾವಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಅದರಿಂದ ಈ ಕರ್ಮಯೋಗವೇ ರಾಜಯೋಗ. ಕರ್ಮ ಮಾಡ್ತಾ ನಾವು ಯೋಗ ಮಾಡೋದನ್ನು ಏನು ಅಂತ ಹೇಳ್ತಾರೆ? ರಾಜಯೋಗ ಅಂತ ಹೇಳ್ತಾರೆ. ಅಂದರೆ ಯೋಗ ಮಾಡಬೇಕಂದ್ರೆ ಎಲ್ಲರೂ ಏನು ಮಾಡ್ತಾರೆ? ಒಂದು ಸಮಯ ತಗೊಂಡು ಆ ಸಮಯದ ಪ್ರಕಾರ ಕೂತ್ಕೊಂಡು ಮಾಡ್ತಾರೆ. ನಾವು ಸದಾ ಮಾಡಬೇಕು, ಸಹಜವಾಗಿ ಮಾಡಬೇಕು. ಆ ರೀತಿ ಕರ್ಮ ಯೋಗಿಗಳು ನಾವು ಅಂತ ಬಾಬಾ ಹೇಳ್ತಿದ್ದಾರೆ. ಕರ್ಮ ತುಂಬ ಮಧುರವಾಗಿ ಮಾಡಬೇಕು. ಕರ್ಮಯೋಗಿ ಅಂದರೆ ಎಷ್ಟು ಮಧುರವಾಗಿ ಆಗಬೇಕು ಅಂದರೆ ಅಷ್ಟು ಮಧುರವಾಗಿ ಆಗಬೇಕು. ಯಾಕೆಂದರೆ ನಾವು ದೇವತಾ ಪಾತ್ರ ಮಾಡಿದ್ದೀವಿ, ಕ್ಷತ್ರಿಯ ಪಾತ್ರವನ್ನು ಸಹ ಮಾಡಿದ್ದೀವಿ, ನಾವೇ ಮಾಡಿದ್ದೀವಿ. ಅವಾಗ ಅಷ್ಟು ಮಧುರವಾಗಿದ್ವಿ ನಾವು. ಒಬ್ಬರು ಕಂಡ್ರೆ ಅಷ್ಟು ಪ್ರೀತಿ ಇತ್ತು, ಸ್ನೇಹ ಇತ್ತು, ಸತ್ಯವಾದ ಸ್ನೇಹ ಇತ್ತು, ಪವಿತ್ರ ಸ್ನೇಹ, ಪವಿತ್ರ ದೃಷ್ಟಿ ಇತ್ತು. ಏನು ಪವಿತ್ರ ದೃಷ್ಟಿ ಅಂದರೆ ನಾನು ಆತ್ಮ ಪವಿತ್ರ, ನಾನು ಎದುರುಗಡೆ ನೋಡ್ತಾ ಇರೋದು ಪವಿತ್ರ. ನಾವು ದೇಹವನ್ನು ನೋಡ್ತಾ ಇದ್ದೀನಿ, ನಾನು ದೇಹ ಅಂತ ಅಂದ್ಕೊಂಡು ದೇಹವನ್ನು ನೋಡ್ತಾ ಇದ್ದೀನಿ ಅಂದರೆ ವಿಕಾರಿ ದೃಷ್ಟಿ ಅಂತ ಬಾಬಾ ಹೇಳ್ತಾರೆ. ವಿಕಾರಿ ದೃಷ್ಟಿಯಲ್ಲಿ ಸುಂದರವಾಗಿದ್ದರೆ ಅಟ್ರಾಕ್ಟ್ ಆಗ್ತಾರೆ, ಸುಂದರ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಅದೇ ಆತ್ಮಿಕ ದೃಷ್ಟಿಯಲ್ಲಿ ಸದಾ ರೂಮಲ್ಲಿ ನಿಂತಿರ್ತವೆ. ಸದಾ ನಾವು ಆತ್ಮಿಕ ದೃಷ್ಟಿಯಲ್ಲಿ ಎಲ್ಲರೂ ಪ್ರಪಂಚದಲ್ಲಿ ಎಷ್ಟು ಜನರಿದ್ದಾರೋ ಎಲ್ಲರಲ್ಲಿ ಒಂದೇ ಗುಣ ಇರುತ್ತೆ. ಏನು ಒಬ್ಬರಲ್ಲಿ ಜಾಸ್ತಿ, ಒಬ್ಬರಲ್ಲಿ ಕಡಿಮೆ ಇರಲ್ಲ. ಅದರಿಂದ ಆ ದೃಷ್ಟಿಯಲ್ಲಿ ಪವಿತ್ರತೆ ಬಂತಲ್ಲ, ಅಲ್ಲಿ ದ್ವೇಷ ಇರಲ್ಲ, ಅಸೂಯೆ ಇರಲ್ಲ. ಯಾಕಂದರೆ ನಮ್ಗೆ ಕಡಿಮೆ ಇದ್ದರೆ ನಾನು ಸುಂದರವಾಗಿದೆ, ನೀವು ಸುಂದರವಾಗಿಲ್ಲ, ಸ್ವಲ್ಪ ಅಲ್ಲಿ ಏನು ಬರ್ತದೆ? ನೆಗ್ಲೆನ್ಸ್ ಅಲ್ವಾ? ಈಗ ಸುಂದರವಾಗಿದ್ದಾರೆ ಅಂದರೆ ಅಟ್ರಾಕ್ಟ್ ಆಗ್ತದೆ. ಈ ರೀತಿ ಪ್ರಪಂಚ ಅನ್ನೋದೇ ಈ ರೀತಿ ಇರ್ತದೆ. ಅದೇ ವಿಕಾರಿ ದೃಷ್ಟಿ ಅಂತ ಬಾಬಾ ಹೇಳ್ತಾರೆ. ಈಗ ನಾವು ಪವಿತ್ರ ದೃಷ್ಟಿ ಯಾಕೆ ಅಂದರೆ ನಾವೇ ದೇವತಾಗಿದ್ವಿ. ಯಾರು ಯಾವ ವಂಶದಲ್ಲಿ ಬರ್ತಾರೋ ಅವ್ರವ್ರ ಸಮಯಕ್ಕೆ ಅವ್ರವ್ರ ವಂಶದಲ್ಲಿ ಬಂದ್ಬಿಡ್ತಾರೆ. ಈಗ ಸತ್ಯುಗದಲ್ಲಿ ಬರೋರು ಸತ್ಯುಗದಲ್ಲಿ ಬರ್ತಾರೆ, ತ್ರೇತಾಯುಗದಲ್ಲಿ ಬರೋರು ತ್ರೇತಾಯುಗ ಬರ್ತಾರೆ, ದ್ವಾಪರಯುಗದಲ್ಲಿ ಬರೋರು ದ್ವಾಪರಯುಗದಲ್ಲಿ ಬರ್ತಾರೆ, ಕಲಿಯುಗದಲ್ಲಿ ಬರೋರು ಕಲಿಯುಗ. ಮತ್ತು ಅವ್ರವ್ರ ಧರ್ಮವನ್ನು ಸಹ ನೋಡ್ಕೊಂಡು ಅವ್ರವ್ರ ಧರ್ಮದಲ್ಲಿ ಬಂದ್ಬಿಡ್ತಾರೆ. ಎಲ್ಲ ಇದು ಅಕ್ಯುರೇಟ್ ಆಗಿರುವಂತಹ ಕ್ರಮ. ಅದಕ್ಕೆ ಬಾಬಾ ಹೇಳೋದು, ನಿಮಗೆ ಸ್ಮೃತಿ ಇದೆಯಾ ನಾವು ಹೇಗಿದ್ದೀವಿ ಮೊದಲು ಅಂತ? ಹೇಗಿದ್ದೀವಿ ನಾವು? ನಿರ್ವಿಕಾರಿಯಾಗಿದ್ದೀವಿ. ವಿಕಾರ ಅನ್ನೋದೇ ನಮ್ಮಲ್ಲಿ ಇರಲಿಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಜಗನ್ನಾಥನ ದೇವಸ್ಥಾನದಲ್ಲಿದೆಯಲ್ಲ, ಅಲ್ಲಿ ಆ ದೇವಸ್ಥಾನಕ್ಕೆ ಹಾಕಿರೋ ಚಿತ್ರಗಳೆಲ್ಲ ಒಂದು ದೇವತೆಗಳನ್ನ ಸ್ವಲ್ಪ ವಿಕಾರಿ ದೃಷ್ಟಿಯಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ಯಾವುದೋ ಒಂಥರ ಜಗಳ ಇದ್ದರೆ ಪಿಸ್ತೂಲ್ ತಗೊಂಡು ಶೂಟ್ ಮಾಡಿಬಿಡ್ತಾರೆ, ಗಲಾಟೆ ಮಾಡ್ತಾರೆ, ಯಾವ ರೀತಿ ಬೇಕಾದ್ರೆ ಆ ರೀತಿ ಮಾಡಿಬಿಡ್ತಾರೆ. ಅದರಿಂದ ಜಗನ್ನಾಥ ಮಂದಿರದಲ್ಲಿ ಆ ವಿಗ್ರಹವನ್ನೇ ಕಪ್ಪಾಗಿ ತೋರಿಸಿದ್ದಾರೆ. ಅದಕ್ಕೆ ಶಿವನು ಸಹ ಕಪ್ಪಾಗಿ ತೋರಿಸ್ಬಿಟ್ಟಿದ್ದಾರೆ. ಜಗನ್ನಾಥನೊಬ್ಬನ್ನೇ ತೋರಿಸಿಲ್ಲ, ಶಿವಲಿಂಗನ ಕಪ್ಪಾಗಿ ಅಲ್ಲ ತೋರಿಸಿದ್ದಾರೆ. ಅದನ್ನು ಹೇಳ್ತಾರೆ ಬಾಬಾ. ಅಂದರೆ ಅವರು ದೃಷ್ಟಿಯಲ್ಲಿ ಇರ್ತಾರೋ ಅದೇ ಥರ ಸೃಷ್ಟಿ ನಡೀತಾ ಇರ್ತದೆ. ಅವರು ಕಪ್ಪಾಗ್ಬಿಟ್ಟಿದ್ದಾರೆ, ಈ ವಿಗ್ರಹವನ್ನು ಸಹ ಏನು ಮಾಡಿದ್ದಾರೆ? ಕಪ್ಪು ಮಾಡಿಬಿಟ್ಟಿದ್ದಾರೆ ಅವರು ಹೇಳ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಜ್ಞಾನ ಸದಾ ನಡೀತಾ ಇರ್ತದ?
ಸದಾ ನಡೀತಾ ಇರ್ತದ? ಸಂಗಮದಲ್ಲಿ ಮಾತ್ರ ಸದಾ ನಡೆಯುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಮಾತ್ರ ಶ್ರೇಷ್ಠ ಸೇವೆ, ಸತ್ಯ ಸಮಾಜ ಸೇವಕರು ಯಾರಂದರೆ ಯಾರು? ಸತ್ಯ ಸಮಾಜ ಸೇವಕರು ಮಾಡೋರು ನಾವು. ಏನು ಸ್ಥಾಪನೆ ಮಾಡ್ತಾ ಇದ್ದೀವಿ ನಾವು? ದೇಹ ಸ್ಮೃತಿಯಿಂದ ಆತ್ಮಿಕ ಸ್ಮೃತಿಯಲ್ಲಿ ಬಂದು ಇಡೀ ಪ್ರಪಂಚವನ್ನು ನಾವೇನು ಮಾಡ್ತಾ ಇದ್ದೀವಿ? ಆತ್ಮೀಯತೆ ತುಂಬುತ್ತಾ ಇದ್ದೀವಿ. ಎಲ್ಲರೂ ಆತ್ಮ ಸ್ಮೃತಿ ಕೊಡಿಸ್ತಾ ಇದ್ದೀವಿ. ಇಡೀ ಪ್ರಪಂಚ ಆತ್ಮ ಸ್ಮೃತಿಯಲ್ಲಿ ಬರುತ್ತೆ. ಯಾವಾಗ ಇಡೀ ಪ್ರಪಂಚ ಆತ್ಮಿಕ ಸ್ಮೃತಿಯಲ್ಲಿ ಬರ್ತದೋ ಆತ್ಮದಲ್ಲಿರೋದೇನು? ಎಂತಹ ದೃಷ್ಟಿ ಆಯಿತು? ಆತ್ಮದೃಷ್ಟಿ ಆಯ್ತಲ್ವ? ಆತ್ಮದಲ್ಲಿ ಏನೇನಿರುತ್ತೆ? ಶಾಂತಿ, ಸುಖ, ಆನಂದ, ಪ್ರೀತಿ, ಸ್ನೇಹ, ಶಕ್ತಿ, ಪವಿತ್ರತೆ, ಜ್ಞಾನ, ಈ ರೀತಿ ಸಪ್ತಗುಣಗಳು ಇರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ನೀವು ಸತ್ಯವಾದ ಸೇವೆ ಮಾಡೋದು. ಯಾಕಂದರೆ ಇಡೀ ಪ್ರಪಂಚ ಪತಿತ ಪ್ರಪಂಚ. ಇದನ್ನು ಹೇಗೆ ಪಾವನ ಮಾಡ್ತೀರಿ ನೀವು? ಯಾವುದರಿಂದ ಪಾವನ ಮಾಡ್ತೀರಿ? ಯೋಗ ಅಗ್ನಿಯಿಂದ. ಯೋಗ ಅಗ್ನಿಯಿಂದ ಪತಿತರೆಲ್ಲ ಪಾವನ ಮಾಡ್ತೀರಿ. ಅದಕ್ಕೋಸ್ಕರ ಎಲ್ಲ ನಿಮ್ಮ ವಿಕರ್ಮವನ್ನು ಭಸ್ಮ ಮಾಡ್ತೀರಿ, ಅನ್ಯರ ವಿಕರ್ಮವನ್ನು ಸಹ ಭಸ್ಮ ಮಾಡ್ತೀರಿ ಅಂತ ಬಾಬಾ ಅವರು ಹೇಳ್ತಿದ್ದಾರೆ. ಈಗ ನೀವು ಎಂಥ ಬಟ್ಟಿಯಲ್ಲಿ ಇರಬೇಕು ಅಂದರೆ ಬಾಬಾ ಅವರು ಹೇಳಿದ್ದಾರೆ, ಮನನ ಬಟ್ಟಿಯಲ್ಲಿ ಇರಬೇಕು. ಮನಸಾ ಬಟ್ಟಿ ಅಂದರೆ ಸದಾ ನಮ್ಮ ಮನಸ್ಸು ಎಲ್ಲಿರಬೇಕು? ಬಾಬನ ಮನ್ಮನಾಭಾವದಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬಟ್ಟಿ ಅಂದರೆ ಯಾವಾಗ? ಸದಾ ರತ್ನಕ್ಕವರ ಹೇಳಿರ್ತಾರೆ ಬಾಬಾ ಅವರು. ಸದಾ ಮನಸಾ ಬಟ್ಟಿ ಅಂದರೆ ಮನ್ಮನಾಭಾವ ಸ್ಥಿತಿಯಲ್ಲಿ ಇದ್ದು ಬಿಡಬೇಕು ನೀವು ಅಂತ ಬಾಬಾ ಅವರು ಆಸೆ ಪಡ್ತಿದ್ದಾರೆ. ಇದ್ದು ಬಿಡೋಣ. ಮನಸ್ಸಾಗ ಹೇಳಿದ್ರೆ ಯಾರ ಹತ್ರ ಹೋಗಂಗಿಲ್ಲ. ಕಷ್ಟ ಆಗುತ್ತಾ? ಬೇಕಾ ಪ್ರಪಂಚದಲ್ಲಿರೋರು? ಬೇಕಾ? ತಾಯಿ ತಂದೆ ನಮ್ಮನ್ನೆಲ್ಲ ಬೆಳೆಸಿದ್ದಾರಲ್ಲ, ಚಿಕ್ಕ ವಯಸ್ಸಿಂದ ಬೆಳೆಸಿದ್ದಾರೆ, ಊಟ ಹಾಕಿದ್ದಾರೆ, ನಮ್ಮನ್ನು ಬಟ್ಟೆ ಕೂತಿದ್ದಾರೆ, ನಮ್ಮ ಅಜ್ಜಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಇದೆಲ್ಲರೂ ಮಾಡಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಅವರನ್ನು ವಿರೋಧಿಯರು ಮಾಡೋದಿಲ್ಲ. ಆದರೆ ಒರಿಜಿನಲ್ ನಾಳೆ ಯಾರು? ಏನೇ ಮಾಡಿದ್ರು ಇವರು ಪಾತ್ರ ಅಷ್ಟೇ. ಅವರು ಅಜ್ಜಿ ಪಾತ್ರ ಮಾಡಿದ್ದಾರೆ, ನಾವು ಸೊಸೆ ಪಾತ್ರ ಮಾಡಿದ್ದೀವಿ, ಇಲ್ಲಾಂದ್ರೆ ಮೊಮ್ಮಗಳ ಪಾತ್ರ ಮಾಡಿದ್ದೀವಿ, ಮಗಳ ಪಾತ್ರ ಮಾಡಿದ್ದೀವಿ. ಬಿಟ್ಟರೆ ಎಲ್ಲ ಪಾತ್ರಧಾರಿಗಳೇ. ನಾನು ಒರಿಜಿನಲ್ ಯಾರು? ಆತ್ಮ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ರೀತಿ ದೃಷ್ಟಿ ಚೇಂಜ್ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಕಲ್ಪ ನಾವು 5,000 ವರ್ಷ ಏನೆಲ್ಲ 5 ಯುಗಗಳು ನಾವು ಮಾಡಿದ ಪಾತ್ರೆ, ಇದೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರ ತಾನೆ ಅಂತ ಬಾಬಾ ಕೇಳ್ತಿದ್ದಾರೆ. ಅರ್ಥ ಆಯ್ತಲ್ವ? ಈಗ ಯೋಗ ಒಂದೇ ದಾರಿ, ನಿಮಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನೀವು ಏನೆಲ್ಲ ಈಗ ದುಃಖ ಇದೆ, ಅಸಹ್ಯತೆ, ಮುಖದಲ್ಲಿ ಡಲ್ನೆಸ್ ಇದೆ, ಇದೆಲ್ಲ ಹೋಗ್ಬೇಕಂದ್ರೆ ಒಂದೇ ಒಂದು ಮಾರ್ಗ ಏನು? ಯೋಗ ಮಾಡೋದು ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾ ಕೆಲವರು ಹೇಳ್ತಾರೆ ಬಾಬಾ ಅವರು ನಮ್ಗೆ ಶಾಪ ಕೊಟ್ಟು ಬಿಡ್ತಾರೆ ಅಂತ. ಬಾಬಾ ಶಾಪ ಕೊಡೋದೇ ಇಲ್ಲ. ನೀವು ಮಾಡ್ತಾ ಇರೋವಂಥ ಕರ್ಮ ಡ್ರಾಮಾ ಅನುಸಾರವಾಗಿ ನೀವು ದುಃಖ ಬರ್ತದೆ. ಬಿಟ್ಟರೆ ಭಗವಂತ ಏನು ನಮಗೆ ಶಾಪ ಕೊಡೋಲ್ಲ. ಏನು ಬೇಕು ಮಕ್ಕ ಯಾವತ್ತೂ ಹೇಳಿದೆ ಭಗವಂತ ನಮ್ಗೆ ಶಾಪ ಮಾಡಿಬಿಟ್ರಂತ ಕೊಡೋದೇ ಇಲ್ಲ. ಯಾಕಂದರೆ ಭಗವಂತ ಅನ್ನೋನು ತಂದೆ ಏನೋ ಮಕ್ಕಳು ಕೆಟ್ಟೋಗಿಲ್ಲ ಅಂತ ಮಾಡೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಧಾರಣೆಕ್ಕಾಗಿ ಒಂದು ಪಾಯಿಂಟ್ ಹೇಳಿದ್ದಾರೆ ಬಾಬಾ. ಯಾವ ಕೆಲಸ ಮಾಡಿದ್ರು ನೀವು ಪ್ರೀತಿಯಿಂದ ಮಾಡಿ. ನಿಮ್ಮ ಮುಖ ನಗುಮುಖ ಇರಬೇಕು, ದೇವತೆಗಳ ಥರ ಅಂತ ಹೇಳ್ತಾರೆ. ನಮ್ಮ ಸ್ಫೂರ್ತಿ ಹಾಕೋರ ಮುಖ ಹಾಗೆ ಇರ್ತದೆ. ನಮ್ಗೆ ಅದಕ್ಕೆ ಹಾಕೋರು ಜ್ಞಾನ ತಗೊಳ್ಳಿ ಅಂತ ನನಗೆ ಆಸೆ ಆಯಿತು. ನನಗೆ ಆಸೆ ಆಯಿತು. ಯಾಕಂದರೆ ಒಂದು ನ್ಯಾಚುರಲ್ ಗುಣಗಳಿರ್ತಾರೆ ಪ್ರಪಂಚದಲ್ಲಿ. ಆ ನ್ಯಾಚುರಲ್ ಗುಣ ಇರೋದಕ್ಕೆ ಈ ದೇವತಾ ಗುಣವನ್ನು ಧಾರಣೆ ಮಾಡೋದು ಈಸಿ ಆಗುತ್ತೆ. ಕೆಲವರು ಪಾಪ ಕಷ್ಟದಲ್ಲಿ, ನಾವೆಲ್ಲರೂ ಅದೇ ಥರ. ನಾನು ಭಾರಿ ದುಃಖದಲ್ಲಿದ್ದೆ. ಯಾಕಂದರೆ ನಾನು ಕಾಂಟ್ರಾಕ್ಟರ್ ಆಗಿದ್ದಾಗ ತುಂಬ ಭಗವಂತ ನಮಗೆ ಸೈಟ್ಗಳು ವ್ಯವಹಾರದಲ್ಲಿ ಮುಂದೆ ಇಟ್ಟಿದ್ದು. ನಾವೇನೇ ಕೆಲಸ ಮಾಡ್ತೇವೆ ತುಂಬ ಹೊಡೆದ. ನಾನು ಸೈಕಲಲ್ಲಿ ಬಂದೆ ಬೆಂಗಳೂರಿಗೆ. ಬಂದ ಮೇಲೆ ಭಗವಂತ ಇಲ್ಲಿ ಸುಮಾರು 20 ಸೈಟ್ 15 ಸೈಟ್ಗಳನ್ನ ಕೊಡಿಸಿದ್ರು.
ಅಷ್ಟು ಇದ್ದಾಗ ಈರ್ಷ್ಯ ಜಾಸ್ತಿ ಆಯಿತು, ದ್ವೇಷ ಜಾಸ್ತಿ ಆಯಿತು, ನೋಡೋದು ಅಷ್ಟೇ. ನಾನು ಅವ್ರ ಆಸ್ತಿಗೆ ಹೋಗಿಲ್ಲ. ಆ ಈರ್ಷ್ಯದಿಂದಲೇ ನಮ್ಮ ಮೇಲೆ ಜೀವನ ಮಾಡೋದು. ಅದೆಲ್ಲ ನೋಡಪ್ಪ, ನಾವು ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ತಾಯಿದ್ರು ಈ ಕಡೆ ಮಾಡ್ತಕ್ಕಂಥ ನಮ್ಮ ಕ್ರೋಧ ಜಾಸ್ತಿ, ಈರ್ಷ್ಯ ನಮ್ಮ ಮನಸ್ಸಲ್ಲಿ ಎಷ್ಟೇ ಇದೆ. ಈಗ ನಮಗೆಷ್ಟು ಖುಷಿ ಇರ್ತದೆ ಅಂದರೆ ಯಾವ ಚಿಂತೆ ಇಲ್ಲ. ಅದು ಅಷ್ಟು ದುಃಖದಲ್ಲಿರುವಂಥ ಮುಖ ನಮ್ಮ ಮುಖ ಅಂತ ಇಟ್ಕೊಳ್ಳಿ. ಈಗ ನಮ್ಮ ಮುಖ ಎಷ್ಟು ಪರ್ಸೆಂಟೇಜಲ್ಲಿ ಚೇಂಜ್ ಆಗಿದೆ ಅಂದರೆ ಸ್ವಲ್ಪ ಪರ್ಸೆಂಟೇಜ್ ಬಂದಿದೆ ಅಷ್ಟೇ. ಏನೆಲ್ಲ ಬಾಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಮುಖ ಇಲ್ಲ. ಮತ್ತು ಇಷ್ಟು ನಂಬಿಕೆ ಇದೆ ಯಾಕಿಲ್ಲ ಅಂದರೆ ಇನ್ನೂ ಎಲ್ಲೋ ಒಂಥರ ಗೊತ್ತಿಲ್ಲದಂಗೆ ಇರುವಂತಹ ಅಶಾಂತಿ ತುಂಬಿದೆ. ಅದೆಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ಯೋಗ ಒಂದೇ ನಿಮಗೆ ದಾರಿ, ಬೇರೆ ದಾರಿ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಒಂದು ನಿಶ್ಚಯ ಅನ್ನೋದು ಬಂದ ಮೇಲೆ ಭಗವಂತ ನಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ ಒಂದೇ ಸಲ ಬರೋದಿಲ್ಲ, ಸಮಯ ಅಂತೂ ಹಿಡಿತಾರೆ. ಅದಕ್ಕೆ ಡೈಲಿ ಬಾಬಾನ ಯೋಗ ಸ್ಮೃತಿಯಲ್ಲಿದ್ದಾಗ ಸಾಧ್ಯ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕೋಪದಲ್ಲಿ ಮಾಡಬಾರ್ದು, ಪ್ರೀತಿಯಿಂದ ಮಾಡಬೇಕು ಯಾವುದೇ ಕೆಲಸ. ಮತ್ತು ನಿಮ್ಮ ಮುಖ ನನ್ನ ಮುಖ. ಮತ್ತು ಎರಡನೇ ಪಾಯಿಂಟ್ ಆಗಿದ್ದಾರೆ ಬಾಬಾ, ಆತ್ಮದಲ್ಲಿ ಏನೆಲ್ಲ ತುಕ್ಕಿದೆಯೋ ಅದೆಲ್ಲ ಹೇಗೆ ಹೋಗುತ್ತೆ? ಸ್ಮೃತಿ ಅನ್ನುವಂತಹ ಅಗ್ನಿ ಜ್ವಾಲೆಯಿಂದ ಹೋಗುತ್ತೆ. ವಿಕರ್ಮ ಎಲ್ಲ ವಿನಾಶ ಆಗುತ್ತೆ. ನೀವು ಬುದ್ಧಿವಂತರಾಗಿ ಸೇವೆ ಮಾಡಬೇಕು. ಬುದ್ಧಿವಂತರಂದ್ರೆ ಏನು? ಬಾಬಾ ಬುದ್ಧಿ. ಯಾಕಂದರೆ ಬುದ್ಧಿವಾನ್ಕಿಂತ ಬುದ್ಧಿವಾನ್ ಯಾರು? ಬಾಬಾ. ಯಾಕೆಂದ್ರೆ ನೀವು ಯಾವಾಗ ಸದಾ ನಿಮ್ಮ ಬುದ್ಧಿ ಬಾಬನ ಹತ್ರ ಜೋಡಿಸ್ತಿದ್ರು ಆವಾಗ ಸೇವೆ ಹೆಂಗೆ ನಡೀತದೆ? ಚೆನ್ನಾಗಿ ನಡೀತದೆ. ನಮ್ಮ ಬುದ್ಧಿ ಆದರೆ ಸ್ವಲ್ಪ ನಡೀತದೆ. ಯಾವಾಗ ಭಯ ಬೀಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ವರದಾನ ಆಗಿದೆ, ಸರ್ವ ಕರ್ಮೇಂದ್ರಿಯಗಳನ್ನು ನಿಯಮ ಮತ್ತು ಆಜ್ಞೆ ಪ್ರಮಾಣವಾಗಿ ನಡೆಸುವಂತಾರೆ ಮಾಸ್ಟರ್ ಸರ್ವಶಕ್ತಿವಾದರು ಅಂತ ಬಾಬಾ ಹೇಳ್ತಿದ್ದಾರೆ. ನಮ್ಮ ಇಂದ್ರಿಯಗಳು ಸರ್ವ ಕರ್ಮೇಂದ್ರಿಯಗಳಲ್ಲಿ ಏನೇನು ಬರ್ತದೆ? ಮನಸ್ಸು, ಬುದ್ಧಿ, ಸಂಸ್ಕಾರ ಮತ್ತು ಸ್ಥೂಲ, ಕಣ್ಣು, ಮೂಗು, ಕಿವಿ ಇವೆಲ್ಲ ಬರ್ತವೆ. ಈ ಎಲ್ಲ ಕರ್ಮೇಂದ್ರಿಯಗಳು ನಾನು ಹೇಳ್ದಂಗೆ ನೋಡಬೇಕು. ನೋಡು ಅಂದರೆ ನೋಡಬೇಕು, ಕೇಳು ಅಂದರೆ ಕೇಳಬೇಕು. ಈ ರೀತಿ ಪ್ರತಿಯೊಂದು ಸಹ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಸಮಯಕ್ಕೆ ಸರ್ವಶಕ್ತಿಗಳನ್ನು ಉಪಯೋಗ ಮಾಡೋಂಥವರೇ ಯಾರು? ಸರ್ವಶಕ್ತಿವಂತರು. ಅವರನ್ನು ಸಹ ಸರ್ವಶಕ್ತಿವಂತರು ಅಂತ ಬಾಬಾ ಹೇಳ್ತಾರೆ. ಎರಡು ಇವತ್ತು ವಿಶೇಷ ಏನಂದರೆ ಸ್ಲೋಗನು ಸರ್ವಶಕ್ತಿವಂತರೇ, ವರದಾನನೂ ಸಹ ಸರ್ವಶಕ್ತಿ. ಇವತ್ತು ಮಮ್ಮವರು ವಿಶೇಷವಾಗಿ ಒಂದು ಪಾಯಿಂಟ್ ತಿಳಿಸಿದ್ದಾರೆ. ಏನಂದರೆ ಜ್ಞಾನ ಎಷ್ಟು ಅಂತ ಹೇಳಿದ್ದಾರೆ ಮಮ್ಮ ಅವರು? 1 ಸೆಕೆಂಡ್ ಜ್ಞಾನ ಅಂತ ಹೇಳಿದ್ದಾರೆ ಬಾಬಾ. ಮತ್ತು ಯಾಕೆ ಇಷ್ಟು ವಿಸ್ತಾರ ಬೇಕು ಅಂದರೆ ಯಾಕೆ ಹೇಳಿದ್ದಾರೆ? ಏಕೆ ಇಷ್ಟು ವಿಸ್ತಾರ ಯಾಕೆ ಬೇಕು? ನನ್ನ ದೇಹ ಅಭಿಮಾನ ಇದೆಯಲ್ಲ, ಈ ಅಭಿಮಾನ ಬಿಟ್ಕೊಳ್ಳೋಕ್ಕೆ ಪುರುಷಾರ್ಥ. ವಿಶೇಷ ಪಾಯಿಂಟ್ ಹೇಳಿದ್ದಾರೆ ನಮ್ಮವರು. ಈ ಅಭಿಮಾನ ಬಿಟ್ಕೊಳ್ಳೋಕ್ಕೆ ನಮ್ಗೆ ಸಮಯ ಹಿಡಿತದೆ. ಜ್ಞಾನ ಅಂತ 1 ಸೆಕೆಂಡ್. ಅದಕ್ಕೋಸ್ಕರವಾಗಿ ನಾನು ಜ್ಞಾನ ಅಂದರೆ ಏನು? ನಾನು ಶಾಂತಿ ಸ್ವರೂಪಾತ್ಮ, ನನ್ನ ತಂದೆ ಶಾಂತಿ ಸಾಗರ, ನನ್ನ ಮನೆ ಶಾಂತಿ. ಇಷ್ಟೇ ಜ್ಞಾನ. ಈ ಸ್ಮೃತಿಯಲ್ಲಿ ಹೇಳ್ತೀವಿ. ಈಗ ನೀವೇನು ಅಡ್ರೆಸ್ ಕೇಳಿದ್ರೆ, ಮಾಮೂಲಾಗಿ ಸ್ಫೂರ್ತಿ ಅಡ್ರೆಸ್ ಕೇಳಿದ್ರೆ ಏನು ಹೇಳ್ತೀರಿ? ನಿಮ್ಮ ಹೆಸರು ಹೇಳ್ತೀರಿ, ನಿಮ್ಮ ತಂದೆ ಹೆಸರು ಹೇಳ್ತೀರಿ, ನಿಮ್ಮ ಊರ ಅಡ್ರೆಸ್ ಅಷ್ಟೇ ತಾನೆ. ಈಗ ನಿನ್ನ ಒರಿಜಿನಲ್ ಏನು ಹೆಸರು? ಆತ್ಮ. ಮನೆ ಯಾರು? ತಂದೆ ಯಾರು? ಶಾಂತಿ ಸಾಗರ ಪರಮಾತ್ಮ. ನಿನ್ನ ಮನೆ ಯಾವುದು? ಇಷ್ಟೇ ಅಡ್ರೆಸ್, ಇಷ್ಟೇ ಜ್ಞಾನ, ಇದೇ ಸ್ಮೃತಿ. ಇದು 1 ಸೆಕೆಂಡ್ ಜ್ಞಾನ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಇದನ್ನು ಮೊದಲು ಕೇಳಬೇಕು, ಅರ್ಥ ಮಾಡ್ಕೋಬೇಕು, ಆಮೇಲೆ ಯೋಗ ಮಾಡಬೇಕು. ಅದಕ್ಕೆ ನಾವು ಯೋಗಕ್ಕೆ ಮೊದಲು ಡೈರೆಕ್ಷನ್ ಕೊಡ್ತಾ ಇರ್ತೀವಿ. ನಾವು ಸುಮ್ಮನೆ ಆಗಿ ಕೂರ್ಸಲ್ಲ. ಯಾಕಂದರೆ ನೀವು ಭಿನ್ನ ಭಿನ್ನ ರೂಪದಲ್ಲಿ ಬಂದು ಕೂತ್ಕೊಂಡ್ರಿ. ನಿಮ್ಗೆ ಯಾವುದೋ ಒಂದು ಯೋಚನೆ ಕೂತ್ಕೊಂಡ್ರಿ. ಆ ಯೋಚನೆ ಕೂತ್ಕೊಂಡ್ರೆ ನೀವೊಬ್ಬ ಯೋಚನೆಯಲ್ಲಿ ಕೂರ್ತೀರಾ, ಅವರೊಂದು ಯೋಚನೆಯಲ್ಲಿ ಕೂರ್ತೀರಾ. ಈ ರೀತಿ ಆದರೆ ಸಂಘಟನೆಯಲ್ಲಿ ವಾಯುಮಂಡಲ ಚೇಂಜ್ ಆಗೋದಿಲ್ಲ. ವಾಯುಮಂಡಲ ಚೇಂಜ್ ಆಗಬೇಕಂದ್ರೆ ನಾವು 10 ಜನ ಕೂತಿದ್ದೀವಿ ಅಂದರೆ 10 ಜನ ಒಂದೇ ಸಂಕಲ್ಪ ಇರಬೇಕು. ಆವಾಗ ಒಂದೇ ವೈಬ್ರೇಷನ್ ಆಗುತ್ತಾಗ ಈ ಪೂರ್ತಿ ವಾಯುಮಂಡಲ ಚೇಂಜ್ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಬಾಬಾ ಮೊದಲು ಹೇಳಬೇಕು, ಅರ್ಥ ಮಾಡ್ಕೋಬೇಕು, ಆಮೇಲೆ ಯೋಗ ಮಾಡಬೇಕು. ಈ ಜ್ಞಾನ ಕಲ್ಪ ನಮಗೆ
ಬಾಬಾ ಅವರು ತಿಳಿಸ್ತಾ ಇರ್ತಾರೆ. ಅದಕ್ಕೆ ಜ್ಞಾನ ಅನುಭವ ವಾಕ್ಯಗಳು ಮಾತ್ರ ನಾನು ಹೇಳ್ತಾ ಇದ್ದೀನಿ ಬಿಟ್ಟರೆ ನಾನು ಜ್ಞಾನ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಬಮ್ಮ. ಅರ್ಥ ಆಯ್ತಾ? ನಿಮಗೆ ಅರ್ಥ ಮಾಡ್ಕೊಳ್ಳಿ, ಒಂದು ಮಹಾವಾಕ್ಯ ಅರ್ಥ ಮಾಡ್ಕೊಳ್ಳಿ. ಮಮ್ಮ ಅವರು ಮುರಳಿ ನುಡಿಸ್ತಾ ಇರೋದು ಮಮ್ಮ ಮುರಳಿ ಅಲ್ಲ, ಅವರು ಅನುಭವದ ಮುರಳಿ ಅಂತ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನೇ ಮಹಾವಾಕ್ಯ ನುಡಿಸ್ಲಿ, ನೀವು ಚೆನ್ನಾಗಿ ನಿಮ್ಮ ಬುದ್ಧಿಯಲ್ಲಿ ರೀಡ್ ಮಾಡ್ಕೊಳ್ಳಿ. ಮಮ್ಮ ಅವರು ಏನೇ ಮಹಾವಾಕ್ಯ ಒಂದು ಹೇಳ್ತಾ ಇದ್ದಾರೆ ಅಂದರೆ ಅದು ಏನದು ಅನುಭವ ಮಾತು ಅಂತ ಹೇಳಿದ್ದಾರೆ ಬಾಬಾ ಇವರು. ಅದೇ ಮಮ್ಮ ಮಹಾವಾಕ್ಯಗಳಲ್ಲ, ಅನುಭವ ಮಾತು ಅಂತ ಹೇಳಿದ್ದಾರೆ. ಪರಮಾತ್ಮ ಯಾರು ಅಂತೇಳಿ ಫಸ್ಟ್ ಅರ್ಥ ಮಾಡ್ಕೋಬೇಕು. ಆವಾಗ ನಿಮ್ಮ ಈ ಜ್ಞಾನದಿಂದ ನಿಮ್ಮ ಬುದ್ಧಿ ಸ್ವಚ್ಛ ಆಗುತ್ತೆ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದರೆ ನಿಮ್ಮ ಬುದ್ಧಿ ಏನಾಗುತ್ತೆ? ಸ್ವಚ್ಛ ಆಗುತ್ತೆ ಅಂತ ಬಾಬಾ ಹೇಳಿದ್ರು.